ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಆಟೋಟಕ್ಕೆ ಬ್ರೇಕ್ ಹಾಕಲು ಹೊರಗಿನಿಂದ ಬರುವ ಎಲ್ಲಾ ಆಹಾರ ಪದಾರ್ಥಗಳನ್ನು ನಿಲ್ಲಿಸಲಾಗಿತ್ತು. ಕೈದಿಗಳಿಗೆ ಯಾವುದೇ ರೀತಿಯಲ್ಲಿ ಹೊರಗಿನಿಂದ ಬರುವ ಆಹಾರ ನೀಡದಂತೆ ಅಧಿಕಾರಿಗಳು ಸೂಚನೆ ನೀಡಿದ್ರು. ಆದರೆ ರಂಜಾನ್ ಹಿನ್ನೆಲೆಯಲ್ಲಿ ಹೊರಗಿನಿಂದ ಬಿರಿಯಾನಿ ಮತ್ತು ಹಣ್ಣುಗಳಿಗಾಗಿ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ. ಜೈಲಿನೊಳಗೆ ಹಣ್ಣು ಬಿರಿಯಾನಿ ನಿರಾಕರಿಸಿದ್ದಕ್ಕೆ ಮತ್ತೊಮ್ಮೆ ಗಲಾಟೆ ಶುರು ಮಾಡಿದ್ದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೆಂಟ್ರಲ್ ಜೈಲಿನ ಡಿ ಗೇಟ್ನಿಂದ ಎ ಗೇಟ್ ವರೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಜೈಲಿನೊಳಗೆ ಕೈದಿಗಳ ಚೀರಾಟ, ಕೂಗಾಟ ಹಾಗೂ ಜೈಲಿನ ಗೇಟ್ ಎಳೆದಾಡುವ ವಿಡಿಯೋ ವೈರಲ್ ಆಗಿದೆ. ಜೈಲಿನಲ್ಲಿ ಕೈದಿಗಳ ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಿದ್ದಂತೆ ಸ್ಥಳಕ್ಕೆ ಜೈಲಾಧಿಕಾರಿ ಭೇಟಿ ನೀಡಿದ್ರು. ಪ್ರತಿ ವರ್ಷ ರಂಜಾನ್ ರೋಜಾ ವೇಳೆ ಹೊರಗಿನಿಂದ ಹಣ್ಣು ಹಂಪಲು ಬಿಡ್ತಾರೆ. ಆದ್ರೆ ಈ ಬಾರಿ ಯಾಕೆ ಕೊಡ್ತಿಲ್ಲ ಅಂತ ಜೈಲಾಧಿಕಾರಿಗಳ ಮುಂದೆ ಮುಸ್ಲಿಂ ಕೈದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೈದಿಗಳ ಆಕ್ರೋಶಕ್ಕೆ ಮಣಿದು ಹಣ್ಣು ಹಂಪಲನ್ನ ಕೊಡಲಾಯಿತು. ಮರಳು ದಂಧೆಕೋರರ ಮಾಫಿಯಾಗೆ ಶರಾವತಿ ಒಡಲು ಬರಿದಾಗ್ತಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಶರಾವತಿ ನದಿಯಲ್ಲಿ ದಂಧೆಕೋರರು ಎಗ್ಗಿಲ್ಲದೆ ಮರಳು ಹೊತ್ತೊಯ್ತಿದ್ದಾರೆ. ಜೆಸಿಬಿ, ಹಿಟಾಚಿಗಳಂತಹ ಭಾರೀ ಯಂತ್ರ ಬಳಕೆ ಮಾಡಿ ನದಿ ಒಡಲನ್ನ ಬಗೆದು ಮರಳು ಎತ್ತುತ್ತಿದ್ದಾರೆ. ಶರಾವತಿಯ ಒಡಲು ಬರಿದಾಗ್ತಿದ್ರು. ಜಿಲ್ಲಾಡಳಿತ ರೂಪಿಸಿದ್ದ ಟಾಸ್ಕ್ ಫೋರ್ಸ್ ಗಾಢ ನಿದ್ರೆ ಜಾರಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿ ಪಂಚಾಯಿತಿಯಲ್ಲಿ ಪಿಡಿಒ ಕಾರ್ಯದರ್ಶಿ ಲಂಚವತಾರ ಬಯಲಾಗಿದೆ. ದೇವಗಳ್ಳಿ ಗ್ರಾಮದ ಮಹೇಶ್ ಎಂಬಾತನಿಂದ ಈ ಸ್ವತ್ತು ನೀಡಲು ಪಿಡಿಒ 15,000 ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ. ಅಡ್ವಾನ್ಸ್ ಆಗಿ 5,000 ಲಂಚ ಪಡೆಯುವ ವಿಡಿಯೋ ವೈರಲ್ ಆಗಿದೆ. 15,000 ಲಂಚ ಕೇಳಿದ ಪಿಡಿಒ ಮುಂಗಡವಾಗಿ 5,000 ಪಡೆಯುವಂತೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಳಿಸಿದ್ದಾರೆ. ಪಿಡಿಒ ಮಂಜುಳಾ ನಿರ್ದೇಶನದ ಮೇರೆಗೆ ಕಾರ್ಯದರ್ಶಿ ಚಂದ್ರಯ್ಯರಿಂದ ಲಂಚ ಸ್ವೀಕರಿಸಲಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಲಂಚವತಾರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ನಿಲ್ಲಿಸಿದ ಕಾರಿನ ಚಕ್ರವನ್ನೇ ಖದೀಮರು ಕದ್ದು ಪರಾರಿಯಾಗಿದ್ದಾರೆ. ಕೆಲಸದ ನಿಮಿತ್ತ ಹುಬ್ಬಳ್ಳಿ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಗೋವಿಂದಪ್ಪ ಹಾಗೂ ಸ್ನೇಹಿತರು ಕಾರಿನಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ರಾತ್ರಿ ಕೆಲಸ ಮುಗಿದ ಬಳಿಕ ಗಾಂಧಿನಗರದ 2ನೇ ಮುಖ್ಯ ರಸ್ತೆಯ ವನುಷಾ ರೆಸಿಡೆನ್ಸಿಯಲ್ಲಿ ರೂಮ್ ಪಡೆದು ನಿದ್ದೆಗೆ ಜಾರಿದ್ರು. ಬೆಳಗ್ಗೆ ಬಂದು ನೋಡಿದಾಗ ಖದೀಮರು ಮ್ಯಾಗ್ ವೀಲ್ ಸಮೇತ 4 ಚಕ್ರವನ್ನ ಬಿಚ್ಚಿಕೊಂಡು ಹೋಗಿದ್ದಾರೆ. ರಾತ್ರಿ ಇನೋವಾ ಕಾರಿನಲ್ಲಿ ಬಂದ 4 ಖದೀಮರು ಕಾರಿನ ಕೆಳಗೆ ಕಲ್ಲಿಟ್ಟು ಚಕ್ರಗಳನ್ನು ಬಿಚ್ಚಿಕೊಂಡು ಪರಾರಿಯಾಗಿದ್ದಾರೆ. ಖದೀಮರ ಕೃತ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.